ಇವಾಗ ಬಂದ? ಹೌದಮ್ಮ, ಈಗ ಬಂದೆ. ಏನ್ ಸಮಾಚಾರ? ಹೌದಾ, ನಮ್ಮ ಮನೆಯಲ್ಲಿ ಪ್ರಾರ್ಥನಾ ಕೂಟ ಇದ್ದಿದ್ರಿಂದ ಸಭಾ ಹಿರಿಯರು ನೀನು ವಿಚಾರಿಸ್ತಾ ಇದ್ರಪ್ಪ. ಹಾಗೇನೆ ಸಭೆಯವರು ಕೂಡ ನಿನ್ನ ಬಗ್ಗೆ ಅನೇಕ ವಿಷಯಗಳನ್ನ ವಿಚಾರಿಸ್ತಾ ಇದ್ರು. ಏನು ಸಭಾ ಹಿರಿಯರ ನಮ್ಮನೆಗೆ ಬಂದಿದ್ರ? ಯಾಕೆ? ಪ್ರಾರ್ಥನಾ ಕೂಟ ಇತ್ತಲ್ಲಪ್ಪ ನಮ್ಮ ಮನೆಯಲ್ಲಿ. ಓ ಹಾಗಾ, ಸರಿ. ಹೋಗ್ಲಿ ಬಿಡು. ನಾಳೆ ನಮ್ಮ ಸಭೆಯಲ್ಲಿ ಯೂತ್ ರಿಟ್ರೀಟ್ ಇದೆ, ಅದಕ್ಕೆ ಮಿಸ್ ಮಾಡ್ತಾನೆ ಭಾಗವಹಿಸ್ತೀಯ ಅಲ್ವಾ? ಏನು ಯೂತ್ ರಿಟ್ರೀಟಾ? ಅಯ್ಯೋ ಅದೆಲ್ಲ ನನಗೆ ಇಷ್ಟ ಇಲ್ಲಮ್ಮ. ಯಾಕೆ ಮಗನೇ ಹೀಗಂತೀಯ? ನೀನು ಸತ್ಯವೇದ ಅಭ್ಯಾಸ ಮಾಡಿ ದೇವ್ರ ಸೇವೆ ಮಾಡಬೇಕು, ದೊಡ್ಡ ಸೇವಕನಾಗಬೇಕು ಅನ್ನೋದು ನನ್ನ ಆಸೆಪ್ಪ. ಅಯ್ಯೋ ಇಲ್ಲಮ್ಮ, ನಾನು ಅದ್ರ ಬಗ್ಗೆ ಎಲ್ಲ ನನಗೆ ಚಿಂತೆ ಇಲ್ಲ, ನನಗಿಷ್ಟ ಇಲ್ಲ. ಅದ್ರ ಬಗ್ಗೆ ಮಾತಾಡಕ್ಕೆ ಬಂದೆ. ನನಗೆ ಯಾವ ಸೇವಕನಾಗಲೂ ಇಷ್ಟ ಇಲ್ಲ, ಆಸೆನೂ ಇಲ್ಲ. ನಾನು ಹೊರದೇಶಕ್ಕೆ ಹೋಗಿ ಬಹಳ ಹಣ ಸಂಪಾದನೆ ಮಾಡಿ ದೊಡ್ಡ ಬಿಸ್ನೆಸ್ ಆಗಬೇಕು ಮ್ಯಾನ್ ಆಗಬೇಕು ಅಂತ ನನ್ನ ಆಸೆ. ನಾನು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆ ಅದು ರೆಡಿಯಾಗಿದೆ. ಈಗಾಗಲೇ ನಾನು ಪ್ರಯಾಣ ಮಾಡಲಿಕ್ಕೆ ಹಡಗನ್ನು ಕೂಡ ಬುಕ್ ಮಾಡಿದ್ದೀನಿ. ಈಗ ಹೋಗ್ಲಿಕ್ಕೆ ನನಗೆ ಹಣ ಬೇಕು. ನನಗೋಸ್ಕರ ನೀನು ಕೂಡಿಟ್ಟಿದ್ದೀನಿ ಅಂತ ಹೇಳ್ತಿದ್ದೆಲ್ಲ, ಹಣ ನನಗೆ ಕೊಡು. ಆ ಹಣ ನನಗೆ ಕೊಟ್ಬಿಡು, ನಾನು ಹೊರಟ್ಬಿಡ್ತೀನಿ. ನನಗೆ ಸಮಯ ಹೆಚ್ಚಿಲ್ಲ, ಬೇಗ ಹಣ ಕೊಡಮ್ಮ. ಮಗನೇ ಹೀಗೆ ಹೇಳ್ಬೇಡಪ್ಪ. ನಾನು ನಿನ್ನ ಬಗ್ಗೆ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದೀನಿ. ನೀನು ದೇವ್ರ ವಾಕ್ಯದಲ್ಲಿ ಬೆಳೆದು ದೇವ್ರ ಸೇವೆ ಮಾಡಬೇಕು, ದೇವ್ರ ಸೇವೆಯಲ್ಲಿ ಮುಂದುವರಿಬೇಕು ಅನ್ನೋದು ನನ್ನ ಆಸೆಪ್ಪ. ದಯಮಾಡಿ ಹೀಗೆ ಹೇಳ್ಬೇಡ ಮಗನೇ. ಅಯ್ಯೋ ಅದೆಲ್ಲ ಬೇಡಮ್ಮ, ಈ ಕತೆ ಸಾಕಾಯ್ತು ನನಗೆ. ನನ್ನ ದುಡ್ಡು ಕೊಟ್ಬಿಡು, ನಾನು ಹೋಗ್ತೀನಿ ಹೊರಗಡೆ. ನಾನು ಹೊರಗಡೆ ದೇಶಕ್ಕೆ ಹೋಗಿ ಬಿಸ್ನೆಸ್ ಮ್ಯಾನ್ ಆಗಿ ಸಖತ್ ದುಡ್ಡು ಸಂಪಾದನೆ ಮಾಡ್ತೀನಿ. ನನ್ನ ದುಡ್ಡು ಕೊಡಮ್ಮ ನೀನು ಸುಮ್ಮನೆ. ಹೀಗೆ ಡ್ಯಾನಿ ಹಣವನ್ನು ತೆಗೆದುಕೊಂಡು ತನ್ನ ಪ್ರಯಾಣವನ್ನು ಆತನು ಬೆಳೆಸುವಂತನ್ನ ನೋಡುತ್ತೇವೆ. ತಾಯಿ ದುಃಖದಿಂದ ಪ್ರಾರ್ಥನೆ ಮಾಡುವಂಥವಳಾಗಿದ್ದಾನೆ. ದೇವರೇ, ನೀನು ಕೊಟ್ಟಂಥ ಒಬ್ಬನೇ ಮಗನು ನಿನ್ನ ಸೇವೆಗಾಗಿ ಉಪಯುಕ್ತನಾಗಬೇಕು. ಆತನು ತನ್ನ ಹೃದಯದಲ್ಲಿ ನಿನಗೆ ಸ್ಥಳವನ್ನು ಕೊಡಬೇಕು. ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಜೀವಿಸಬೇಕೆಂಬುದಾಗಿ ನಾನು ನಿನ್ನಲ್ಲಿ ಪ್ರಾರ್ಥಿಸ್ತಾ ಬಂದಿದ್ದೇನೆ ಸ್ವಾಮಿ. ದಯಮಾಡಿ ಆತನನ್ನು ಬದಲಾಯಿಸು. ನಿನ್ನ ಮಹಿಮೆಗಾಗಿ, ನಿನ್ನ ರಾಜ್ಯದ ಕಟ್ಟೋಣಕ್ಕಾಗಿ ಆತನನ್ನು ದಯಮಾಡಿ ಉಪಯೋಗಿಸ್ಕೋ ತಂದೆ. ಹೀಗೆ ಆತನು ತಾಯಿ ಪ್ರಾರ್ಥನೆ ಮಾಡುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಡ್ಯಾನಿ ದೂರದ ಪಟ್ಟಣಕ್ಕೆ ಆತನು ಪ್ರಯಾಣವಾಗಿ ಬೆಳೆಸುತ್ತಾನೆ. ಪ್ರಯಾಣವನ್ನು ಆತನು ಹಡಗಿನಲ್ಲಿ ಸಾಗಿಸುವಂಥವನಾಗಿದ್ದಾನೆ. ಆ ಹಡಗಿನಲ್ಲಿ ಆತನು ಪ್ರಯಾಣ ಬೆಳೆಸುವಾಗ ಒಂದು ದೊಡ್ಡದಾದಂಥ ತೂಫಾನಿಗೆ ಆ ಒಂದು ಹಡಗು ಸಿಕ್ಕಿ ಆ ಹಡಗು ಹೊಡೆದು ಹೋಗುತ್ತದೆ. ಆ ಹಡಗು ಹೋದ ನಂತರ ಆತನು ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅನೇಕ ರೀತಿಯಲ್ಲಿ ಆ ಹಡಗು ಒಡೆದು ಅನೇಕರು ಹಡಗಲ್ಲಿ ಪ್ರಯಾಣ ಮಾಡ್ತಿದ್ದ ಅನೇಕರು ನಾಶವಾಗಿ ಅವರು ಸತ್ತು ಹೋಗ್ತಾರೆ. ಆದರೆ ಡ್ಯಾನಿ ಬಗ್ಗೆ ನೋಡುವಾಗ ಆತನು ಒಂದು ಹಡಗಿನ ಒಂದು ತುಂಡಿನ ಮೇಲೆ ಆತನು ಪ್ರಜ್ಞೆ ತಪ್ಪಿ ಪ್ರಜ್ಞಾಹೀನನಾಗಿ ಆತನು ಮಲಗಿರುತ್ತಾನೆ. ಆ ಒಂದು ಹಡಗಿನ ಒಂದು ಚಿಕ್ಕ ತುಂಡು ಅದು ಒಂದು ದ್ವೀಪಕ್ಕೆ ತೇಲಿ ಬಂದು ಆತನನ್ನು ಒಂದು ದ್ವೀಪದಲ್ಲಿ ಅದು ಎಸೆದು ಹೋಗಿರುವಂಥ ದೃಶ್ಯವನ್ನ ನೀವು ನೋಡುತ್ತಾ ಇದ್ದೀರಾ. ಡ್ಯಾನಿ ಇವಾಗ ಒಂದು ದ್ವೀಪದಲ್ಲಿ ಆತನಿದ್ದಾನೆ. ದ್ವೀಪವೆಂದರೆ 4 ಕಡೆಗಳಲ್ಲಿ ಸಮುದ್ರದ ನೀರು, ಮಧ್ಯದಲ್ಲಿ ಒಂದು ಚಿಕ್ಕ ಒಂದು ಭೂಮಿ. ಆ ಚಿಕ್ಕ ಭೂಮಿಯಲ್ಲಿ ಆತನು ಈಗ ಆತನಿಗೆ ನಿಧಾನವಾಗಿ ಎಚ್ಚರಿಕೆಯಾಗುವಂಥದ್ದನ್ನ ನಾವು ನೋಡುತ್ತೇವೆ. ಹೀಗೆ ಡ್ಯಾನಿ ಬಹಳ ದುಃಖದಿಂದ, ಅಯ್ಯೋ ನಾನು ಎಲ್ಲಿದ್ದೇನೆ, ನಾನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನಲ್ಲ, ಇಲ್ಲಿ ಯಾರಿದ್ದಾರೆ, ಯಾರು ನನ್ನನ್ನು ಕಾಪಾಡುವಂಥವರು, ಅಯ್ಯೋ ಕಾಪಾಡಿ ಕಾಪಾಡಿ, ಹೆಲ್ಪ್ ಹೆಲ್ಪ್ ಹೆಲ್ಪ್, ಇಲ್ಲಿ ಯಾರು ಇಲ್ಲವಾ, ನನ್ನ ಸ್ವರವನ್ನು ಕೇಳುವಂತ ಯಾರು ಇಲ್ಲವಾ, ನಾನೊಬ್ಬನೇ ಇಲ್ಲಿ ನಿಂತಿದ್ದೇನಾ, ಅಯ್ಯೋ ಸ್ವಾಮಿ
ನನ್ನ ಪರಿಸ್ಥಿತಿ ಹೀಗಾಯಿತಲ್ಲ, ಏನು ಮಾಡುವುದೀಗ? ಅಯ್ಯೋ ಸ್ವಾಮಿ. ಹೀಗೆ ಡ್ಯಾನಿ ದುಃಖದಿಂದ ಆತನಲ್ಲಿ ಬಳಲುವಂಥದ್ದನ್ನ ನೋಡುವಂಥವರಾಗಿದ್ದೇವೆ. ಹೀಗೆ ಇರುವಾಗ ತಾಯಿಯ ಒಂದು ಮೌನ ಪ್ರಾರ್ಥನೆ ಅದು ಸಾಗುತ್ತಲೇ ಇರುತ್ತದೆ. ಕರುಣೆಯುಳ್ಳ ಕರ್ತನೆ, ಸ್ವಾಮಿ, ನೀನಾದರೂ ನಿನ್ನ ಚಿತ್ತಾನುಸಾರವಾಗಿ ಆತನ ಮಗನಾಗಿ ನಿನ್ನ ಸಾರೂಪ್ಯಕ್ಕನುಸಾರವಾಗಿ ರೂಪಿಸಬೇಕೆಂಬುದಾಗಿ ನಾನು ಚಿಕ್ಕಂದಿನಿಂದಲೂ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಕರ್ತನೆ, ಆತನ ಮಾರ್ಗವು ಎಷ್ಟೋ ವ್ಯತ್ಯಾಸಕರವಾಗಿರುವಂಥದ್ದನ್ನು ನೀನು ಬಲ್ಲೆ. ಸ್ವಾಮಿ, ಹಣವನ್ನು ಪಡೆದುಕೊಂಡು ಬಹುದೂರದ ದೇಶಕ್ಕೆ ಹೋಗಿದ್ದಾನೆ. ಅಲ್ಲಿ ಹೇಗಿದ್ದಾನೋ ಏನೋ ಅರಿಯೇ. ಆದರೆ ಸ್ವಾಮಿ, ನನ್ನ ಒಂದು ಆಸೆ, ಆತನು ನಿನಗೆ ಉಪಯುಕ್ತನಾಗಿ ನಿನ್ನ ಸೇವೆಯನ್ನು ಮಾಡುವವನಾಗಿರಬೇಕೆಂಬುದಾಗಿ. ಕರ್ತನೆ, ಆತನು ಎಲ್ಲೇ ಇದ್ದರೂ ನಿನ್ನ ಮಹಿಮೆಗಾಗಿ ಆತನನ್ನು ನಡೆಸು, ಆತನನ್ನು ಬದಲಾಯಿಸು, ನಿನ್ನ ಮಹಿಮೆಗಾಗಿ ಆತನನ್ನು ಉಪಯೋಗಿಸ್ಕೋತಂದೆ. ದಯಮಾಡಿ ಅಲ್ಪಳ ಪ್ರಾರ್ಥನೆಯನ್ನು ಲಾಲಿಸಪ್ಪ. ಹೀಗೆ ಆಕೆ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಡ್ಯಾನಿಯ ಹೃದಯದಲ್ಲಿ ಕಾರ್ಯವನ್ನು ಮಾಡುತ್ತಾನೆ. ಡ್ಯಾನಿ ತನ್ನ ಜೀವಿತವನ್ನು ದೇವರಿಗೆ ಅರ್ಪಿಸುವಂಥದ್ದನ್ನು ನೋಡ್ತೇವೆ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಸ್ವಾಮಿ. ನನಗೆ ಮರಣವಲ್ಲದೆ ಮತ್ತೇನು ಕಾಣ್ತಾ ಇಲ್ಲ. ನನ್ನ ತಾಯಿ ಹೇಳ್ತಾ ಇದ್ಲು, ಮಗನೇ ಬೇಡ ಬೇಡ, ನೀನು ದೂರ ಹೋಗಬೇಡ, ನೀನು ದೇವರ ಮಗನಾಗಿ ಆತನನ್ನು ಸೇವೆ ಮಾಡು ಎಂಬುದಾಗಿ ಹೇಳ್ತಾ ಇದ್ಲು. ಆದರೆ ದೇವರೇ, ನಾನು ಆಕೆಯ ಮಾತನ್ನು ಮೀರಿ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನನ್ನಿಷ್ಟಕ್ಕೆ ತಕ್ಕಂತೆ ನಾನು ಬಂದೆ. ದೊಡ್ಡ ಒಂದು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದೇನೆ ಸ್ವಾಮಿ. ಇಂಥ ಸಮಯದಲ್ಲಿ ನನ್ನ ರಕ್ಷಿಸುವಂಥವರು ಯಾರು? ನನ್ನ ರಕ್ಷಿಸುವಂಥವರು ಯಾರು? ಓಹೋ ಓಹೋ ಐಲೈಸಾ ಐಸಾ ಐಲೈಸಾ ಓಹೋ ಓಹೋ ಐಲೈಸಾ ಐಸಾ ಐಲೈಸಾ. ಹೀಗೆ ಆತನು ಒಂದು ದೂರದಲ್ಲಿ ಒಂದು ಹಡಗನ್ನು ನೋಡಿ ಕೈ ಚಾಚಿ ಕರೆಯುವಂಥದ್ದನ್ನು ನೋಡ್ತೇವೆ. ಪ್ಲೀಸ್ ಹೆಲ್ಪ್ ಮೀ, ಹೆಲ್ಪ್ ಮೀ, ನಾನು ಇಲ್ಲಿದ್ದೇನೆ. ನೀವೆಲ್ಲರೂ ಅಲ್ಲಿ ನೋಡುವುದಾದರೆ ಒಂದು ಹಡಗು ನಿಂತು ಹೋಗುತ್ತಾ ಇದೆ, ಆದರೆ ಈತನ ಶಬ್ದವನ್ನು ಅವರು ಕೇಳಲಿಕ್ಕೆ ಆಗ್ತಾ ಇಲ್ಲ. ಡ್ಯಾನಿ ಕೂಗ್ತಾನೆ, ಪ್ಲೀಸ್ ಹೆಲ್ಪ್ ಮೀ, ನನ್ನನ್ನು ಕಾಪಾಡ್ರಿ, ನನ್ನ ಕಾಪಾಡ್ರಿ, ಹತ್ತಿರ ಬನ್ರಿ, ನಾನೊಬ್ಬನೇ ಇದ್ದೇನೆ ಈ ದ್ವೀಪದಲ್ಲಿ, ದಯವಿಟ್ಟು ಬನ್ರಿ. ಆದರೆ ಆ ಸ್ವರವನ್ನು ಅವರು ಕೇಳದೆ ಹಾಗೆ ಅವರು ಅಲ್ಲೇ ಇರುವಂಥದ್ದನ್ನ, ಮುಂದೆ ಸಾಗಿ ಹೋಗುವಂಥದ್ದನ್ನ ನೀವು ನೋಡುವಂಥವರಾಗಿದ್ದೀರಿ. ಈಗ ಕಡೆಗೆ ಡ್ಯಾನಿ ಮಾಡುವಂಥ ಒಂದು ಕೆಲಸ ಏನೆಂದರೆ, ಆತನು ತನ್ನ ಒಂದು ಚಿಕ್ಕ ಒಂದು ಗೂಡನ್ನು ಆತನು ಅಲ್ಲಿ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಚಿಕ್ಕ ಗೂಡಿನಲ್ಲಿ, ಆ ಒಂದು ಸೌದೆಯ ಒಂದು ಚಿಕ್ಕ ಗೂಡಿನಲ್ಲಿ ಆತನಿಗೆ ಅಲ್ಲಿ ಒಂದು ಪ್ರಕೃತಿಯಾಗಿ ನಿಯಮಿತವಾದಂಥ ಅಥವಾ ನಿರ್ಮಿತವಾದಂಥ ಒಂದು ಚಿಕ್ಕ ಗೂಡಿನಲ್ಲಿ ಆತನು ತನ್ನ ಸಮಯವನ್ನು ಕಳೆಯುವಂಥವನಾಗಿದ್ದಾನೆ. ಮತ್ತು ಬಿಸಿಲು, ಮಳೆ, ಬಿರುಗಾಳಿ, ಚಳಿಗಳಿಗೆ ತಡೆಯುವಂತೆ ಆ ಒಂದು ಚಿಕ್ಕ ಆಶ್ರಯವನ್ನು ಆತನು ಮಾಡಿಕೊಂಡಿರುತ್ತಾನೆ. ಹೀಗೆ ಇರುವಾಗ ಒಂದು ದಿನ ಆತನಿಗೆ ಒಂದು ಆಲೋಚನೆ ಬರ್ತದೆ. ಸರಿ, ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ದ್ವೀಪದಲ್ಲಿ ನನಗೇನಾದರೂ ಆಹಾರ ಸಿಗುತ್ತದಾ, ನನಗೇನಾದರೂ ತಿನ್ನಲಿಕ್ಕೆ ಸಿಗ್ತದ ನೋಡ್ತೀನಿ ಎಂಬುದಾಗಿ ಆತನು ಸಂಚಾರ ಮಾಡಲಿಕ್ಕೆ ಆತನು ಆ ಸ್ಥಳವನ್ನು ಬಿಟ್ಟು ಆತನು ಬೇರೆಯ ಒಂದು ದಿಕ್ಕಿನಲ್ಲಿ ಅದೇ ದ್ವೀಪದಲ್ಲಿ ಹುಡುಕುತ್ತಾ ಮುಂದೆ ಸಾಗುತ್ತಾನೆ. ಹೀಗೆ ಡ್ಯಾನಿ ಆ ಸ್ಥಳವನ್ನು ಬಿಟ್ಟು ಹೋದ ನಂತರ ಆತನಿಗೆ ಮನಸ್ಸಿನಲ್ಲಿ ಏನೋ ಒಂದು ಸಂತೋಷ ಹಾಗೂ ಏನೋ ಒಂದು ನಿರೀಕ್ಷೆ, ದೇವರು ಹೇಗೋ ನನ್ನನ್ನು ಸಹಾಯ ಮಾಡುತ್ತಾನೆ, ಹೇಗೋ ನನ್ನನ್ನು ಇಲ್ಲಿಂದ ಬಿಡಿಸುತ್ತಾನೆ ಎಂಬುದಾಗಿ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಸನ್ನಿವೇಶವು ಆಗುತ್ತದೆ. ಅಲ್ಲಿ ದೊಡ್ಡ ಒಂದು ಬಿರುಗಾಳಿ ಬೀಸಿ, ಆ ಒಂದು ಬಿರುಗಾಳಿಯಲ್ಲಿ ಮಿಂಚು, ಗುಡುಗು, ಸಿಡಿಲುಗಳು ಅಲ್ಲಿ ಹೊಳೆಯುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಸಿಡಿಲು ಬಡಿದು
ಅಲ್ಲಿ ನೋಡುವಂಥವರಾಗಿರುವಾಗ ಅಲ್ಲಿ ಸಿಡಿಲು ಬಡಿಯುವಂಥದ್ದು ನೋಡ್ತೇವೆ. ಸಿಡಿಲು ಹೊಡೆದು ಒಂದು ಸಿಡಿಲಿನಿಂದ ಬೆಂಕಿ ಹೊತ್ತಿಕೊಂಡು ಆ ಬೆಂಕಿ ಅದು ಆತನ ಗೂಡಿನ ಮೇಲೆ ಬೀಳುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಸಿಡಿಲು, ಗುಡುಗು, ಮಧ್ಯದಲ್ಲಿ ಆತನಿಗಿದ್ದಂಥ ಒಂದೇ ಒಂದು ಆಶ್ರಯ, ಆ ಒಂದು ಆಶ್ರಯ ಕೂಡ ಹತ್ತಿ ಉರಿಯುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಹೀಗೆ ಹತ್ತು ಹುರಿಯುತ್ತಿರುವಂತಹ ಆಶ್ರಯಕ್ಕೆ ಡ್ಯಾನಿ ತನ್ನ ಆಹಾರವನ್ನು ಪಡೆದು ಗೆಡ್ಡೆಗೆಣಸನ್ನು ಪಡೆದು ಆತನು ಆ ಸ್ಥಳಕ್ಕೆ ಓಡಿ ಬರುವಂತನ್ನ ನಾವು ನೋಡುತ್ತೇವೆ. ಅಯ್ಯೋ ಅಯ್ಯೋ ಸ್ವಾಮಿ, ಇದ್ದಂತ ಒಂದು ಚಿಕ್ಕ ಆಶ್ರಯ, ನನ್ನ ಬಿಸಿಲು, ಬಿರುಗಾಳಿ, ಚಳಿ, ಮಳೆಗಳನ್ನು ತಡೆಯುವಂತ ಚಿಕ್ಕ ಆಶ್ರಯವನ್ನು ನೀನು ತೆಗೆದು ಬಿಟ್ಟೇ ಇಲ್ಲ. ನಾನು ಅಂದುಕೊಂಡೆ ನೀನು ನನಗೆ ಸಹಾಯವನ್ನು ಮಾಡುತ್ತಿ ಎಂಬುದಾಗಿ. ಆದರೆ ಸ್ವಾಮಿ, ಇದೆಂತ ಸಹಾಯ? ಇರುವಂತ ಒಂದು ಚಿಕ್ಕ ಗೂಡು ಕೂಡ ಅದು ಹಾಳಾಗಿ ಹೋಯಿತಲ್ಲ. ಏನು ಮಾಡುವುದು ಸ್ವಾಮಿ, ಏನು ಮಾಡುವುದು, ಏನು ಮಾಡುವುದು? ಓಹೋ ಐಲೈಸಾ ಐಸಾ ಐಲೈಸಾ ಓಹೋ ಓಹೋ ಐಲೈಸಾ ಐಸಾ ಐಲೈಸಾ ಓಹೋ ಓಹೋ ಐಲೈಸಾ ಐಸಾ ಐಲೈಸಾ ಓಹೋ ಓಹೋ ಐಲೈಸಾ ಐಸಾ 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 ಐಲೈಸಾ. ಹೀಗೆ ಬರುವಾಗ ಒಂದು ಹಡಗು ಬಂದು ಅಲ್ಲಿ ನಿಲ್ಲುವಂತನ್ನ ನೋಡುತ್ತೇವೆ. ಅಲ್ಲಿಯ ಕ್ಯಾಪ್ಟನ್ ಕೂಗುತ್ತಾನೆ, ಈ ದೀಪದಲ್ಲಿ ಯಾರು ಇದ್ದೀರಾ? ಇದ್ದೀರಾ ಯಾರಾದ್ರೂ? ಹೌದು ಹೌದು, ನಾನಿದ್ದೇನೆ ನಾನಿದ್ದೇನೆ. ಹೆದರಬೇಡ, ಅಲ್ಲೇ ಇರು, ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಅಲ್ಲೇ ಇರು. ಅಯ್ಯೋ, ಬಹಳ ವಂದನೆ, ಬಹಳ ವಂದನೆ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ. ಹೀಗೆ ಆ ಕ್ಯಾಪ್ಟನ್ ಈ ರೀತಿಯಾಗಿ ಬಂದು ಆತನ ಬಳಿಯಲ್ಲಿ ಆ ದ್ವೀಪಕ್ಕೆ ತಲುಪುತ್ತಾನೆ. ತಲುಪಿ ಆತನು ಹೇಳುತ್ತಾನೆ, ಈಗ ಡ್ಯಾನಿ ಕೇಳುತ್ತಾನೆ, ಸರ್, ಇಷ್ಟು ದಿನ ನೀವು ಪ್ರಯಾಣ ಬೆಳೆಸುವಾಗ ನಾನು ಕೂಗುತ್ತಾ ಇದ್ದೆ ನನ್ನನ್ನು ಕಾಪಾಡಿ ಎಂದು, ಆದರೆ ನೀವು ಬರಲಿಲ್ಲ. ಆದರೆ ಇವತ್ತು ಹೇಗೆ ಬಂದಿರಿ? ಇಷ್ಟು ದಿನ ನಾನು ಈ ದಾರಿಯಲ್ಲಿ ಪ್ರಯಾಣ ಮಾಡಬೇಕಾದರೆ ನೀನು ಕೂಗಿದ್ದು ನಮಗೆ ಒಂದು ಸಾರಿಯೂ ಕೇಳಿಸಲಿಲ್ಲ. ಆದರೆ ಈ ಹೊತ್ತು ನಮಗೆ ಈ ಬೆಂಕಿ ಹತ್ತಿಕೊಂಡು ಉರಿಯುವುದನ್ನು ನಾವು ಕಂಡೆವು. ಆದ್ದರಿಂದ ಇಲ್ಲಿ ಯಾರಿಗೂ ಏನೋ ಸಹಾಯ ಬೇಕಾಗಿದೆ ಎಂದು ನಾವು ನೆನೆಸಿಕೊಂಡು ಇಲ್ಲಿ ನಿನ್ನ ಬಳಿಗೆ ಬಂದೆವು. ತುಂಬ ವಂದನೆ, ತುಂಬ ವಂದನೆ. ನನ್ನನ್ನು ನನ್ನ ತಾಯಿಯ ಮನೆಗೆ ಸೇರಿಸುವಿರಾ? ಖಂಡಿತವಾಗಿ ನಾವು ಅದೇ ದಾರಿಯಲ್ಲಿ ಹೋಗುತ್ತಿದ್ದೇವೆ. ಬನ್ನಿ, ನಿಮ್ಮನ್ನು ಕರ್ಕೊಂಡೋಗಿ ಸೇರಿಸ್ತೇವೆ. ವಂದನೆಗಳು, ವಂದನೆಗಳು ಸರ್, ವಂದನೆಗಳು.
ಓಹೋ ಓಹೋ ಐಲೈಸ ಐಸ ಐಲೈಸ ಓಹೋ ಓಹೋ ಐಲೈಸ ಐಸ ಐಲೈಸ ಐಸ ಐಲೈಸ ಐಸ ಐಲೈಸ ಓಹೋ. ಹೀಗೆ ಆತನು ತನ್ನ ಊರಿಗೆ ಬಂದು ತಲುಪುತ್ತಾನೆ. ಡ್ಯಾನಿ ತನ್ನ ಊರಿನಲ್ಲಿ ಬಹಳ ಸಂತೋಷದಿಂದ ಆ ಭೂಮಿಗೆ ಆತನು ಇಳಿಯುತ್ತಾನೆ. ಒಂದು ಚಿಕ್ಕ ದ್ವೀಪದಿಂದ ಒಬ್ಬನೇ ಏಕಾಂತವಾಗಿ ಯಾವ ಆಶ್ರಯವಿಲ್ಲದೆ ಅಶಕ್ತನಾಗಿ, ಆತನು ಭಕ್ತಿಹೀನನಾಗಿ, ಆತನಿಗೆ ದೇವರಿಗೆ ವೈರಿಯಾಗಿ, ಆತನು ತಾಯಿಯ ಮಾತನ್ನು ಮೀರಿದವನಾಗಿ, ಅವಿಧೇಯನಾಗಿ ಆತನು ಆ ಒಂದು ದ್ವೀಪದಲ್ಲಿ ಸೇರುತ್ತಾನೆ. ಆದರೆ ದೇವರ ಕೃಪೆಯಿಂದ ಆತನು ಮತ್ತೆ ಈ ಒಂದು ಸ್ಥಳಕ್ಕೆ, ಸ್ವಸ್ಥಳಕ್ಕೆ ಬರುವಂತನ್ನ ನಾವು ನೋಡುವಂತವರು ಆಗಿದ್ದೇವೆ. ಅಮ್ಮ, ನಾನು ಡ್ಯಾನಿ. ಡ್ಯಾನಿ, ಏನಾಯ್ತಪ್ಪ ನಿಂಗೆ? ಯಾಕೆ ಹೇಗಿದ್ಯಾ? ಅಮ್ಮ, ಏನಂತ ಹೇಳಿ, ನಿನ್ನ ಮಾತನ್ನು ಮೀರಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಿನ್ನಿಂದ ಹಣ ಪಡೆದು ನಾನು ಹೊರಟೆ. ನಾನು ಒಂದು ಹಡಗನ್ನು ಹತ್ತಿ ದೂರ ದೇಶಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕೆಂಬುದಾಗಿ ಬಯಸಿ ಪ್ರಯಾಣವನ್ನು ಬೆಳೆಸಿದೆ. ಆದರೆ ಮಾರ್ಗ ಮಧ್ಯದಲ್ಲಿ ಆ ಹಡಗು ಒಡೆದು ಹೋಯಿತು. ಆ ಹಡಗು ಒಡೆದು ಹೋಗಿ ಎಲ್ಲರೂ ನಾಶವಾದರು. ಆದರೆ ನಾನು ಮಾತ್ರ ಒಂದು ದ್ವೀಪದಲ್ಲಿ, ಒಂದು ಏಕಾಂತವಾದ ದ್ವೀಪದಲ್ಲಿ ಬಿದ್ದಿದ್ದೆ. ಅಲ್ಲಿ ಯಾರೂ ಇರಲಿಲ್ಲ, ಮನುಷ್ಯರಾಗಲಿ ಪ್ರಾಣಿಯಾಗಲಿ ಯಾರೂ ಇರಲಿಲ್ಲ. ಎಷ್ಟು ಕೂಗಿಕೊಂಡರೂ ಯಾರು ನನ್ನನ್ನು ನೋಡಲಿಲ್ಲ. ಆದರೆ ಗೊತ್ತಿಲ್ಲ, ನಾನೊಂದು ಚಿಕ್ಕ ಆಶ್ರಯವನ್ನು ಮಾಡಿಕೊಂಡು ಇದ್ದೆ. ನಾನು ಪ್ರಾರ್ಥಿಸುತ್ತಿರುವಾಗ ಒಂದು ದೊಡ್ಡ ಬೆಂಕಿ ಅದಕ್ಕೆ ಬಿದ್ದು, ಇದರ ಮೂಲಕ ಒಬ್ಬ ಹಡಗಿನ ನಾವಿಕ ನನ್ನನ್ನು ಕಂಡು ನಾನು ಇದ್ದಂಥ ದ್ವೀಪದ ಹತ್ತಿರಕ್ಕೆ ಬಂದು ನನ್ನನ್ನು ಕರೆದುಕೊಂಡು ಬಂದು ಈಗ ಮತ್ತೆ ಮನೆಗೆ ಸೇರಿಸಿದ್ದಾನಮ್ಮ. ಇದು ದೇವರ ಕೃಪೆ. ನಾನು ಇನ್ಯಾವ ಬಿಸ್ನೆಸ್ ಮ್ಯಾನ್ ಆಗುವುದೂ ಇಲ್ಲ, ಯಾವ ಆಶೆಯೂ ಇಲ್ಲ. ನಾನು ನಿನ್ನ ಆಶೆಯಂತೆ, ದೇವರ ಚಿತ್ತದಂತೆ, ದೇವರ ಸೇವಕನಾಗಿ ನಾನು ಅದನ್ನು ಮಾಡುತ್ತೇನೆ ಅಮ್ಮ. ಅದಕ್ಕಾಗಿ ನಾನು ಹೊರಡುತ್ತೇನೆ. ಅಯ್ಯೋ ಡ್ಯಾನಿ, ದೇವರೇ, ಅಲ್ಪಳ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು ತಂದೆ. ಈ ಮಗನನ್ನು ನಿನ್ನ ಸೇವೆಗಾಗಿ ಅರ್ಪಿಸ್ತಾ ಇದ್ದೇನಪ್ಪ. ನೀನೇ ತನ್ನನ್ನು ಆಶೀರ್ವದಿಸಿ. ಶರಣು ನಿನ್ನ ಚರಣಕ್ಕೆ, ಶರಣು ನಿನ್ನ ಚರಣಕ್ಕೆ, ಶರಣು ನಿನ್ನ ಚರಣಕ್ಕೆ, ನಿನಗೆ ಶರಣಾದೆ ನಾನು. ಇದುವೇ ಪ್ರಭುವೇ ನನ್ನ ಜೀವನ, ಸಂಪೂರ್ಣ ಹೃದಯದಿ ನಿನಗರ್ಪಣ. ಇದುವೇ ಪ್ರಭುವೇ ನನ್ನ ಜೀವನ, ಸಂಪೂರ್ಣ ಹೃದಯದಿ ನಿನಗರ್ಪಣ. ಹಲವು ಸಾರಿ ದೂರ ಹೋದೆ ನಾನು ನಿನ್ನ ಮೂಲ್ಯ ಚಿತ್ತಗಳಿಂದ, ಬೇಡವೆಂದು ಜರಿದೆ ನಿನ್ನ ಬಲವ. ನಾನು ನನ್ನಿಚ್ಛೆಯಂತೆ, ಆದರೂ ಕೈ ಬಿಡದೆ ನೀ ನನ್ನ ಪ್ರೀತಿ ಮಾಡಿದೆ. ಇನ್ನೂ ಈ ಜೀವಿತ ದೇವ ನಿನ್ನ ಸೇವೆಗರ್ಪಿತ. ಶರಣು ನಿನ್ನ ಚರಣಕ್ಕೆ, ಶರಣು ನಿನ್ನ ಚರಣಕ್ಕೆ, ಶರಣು ನಿನ್ನ ಚರಣಕ್ಕೆ, ನಿನಗೆ ಶರಣಾದೆ ನಾನು. ಪ್ರಭುವೇ ಇದುವೇ ನನ್ನ ಜೀವನ, ಸಂಪೂರ್ಣ ಹೃದಯದಿ ನಿನಗರ್ಪಣ. ಪ್ರಭುವೇ ಇದುವೇ ನನ್ನ ಜೀವನ, ಸಂಪೂರ್ಣ ಹೃದಯದಿ
ನಗರ್ಪಣ